Students, welcome to chapter 1 Introduction to Management. Today we are going to understand one very important question, that is explain the features of management. ಈಗ ಈ picture ಅನ್ನು ನೋಡಿ. In this question we have 7 major features of management. But don't worry, we are not going to memorize all 7 points together. We will understand them one by one with logic, examples and pictures. So today, let us concentrate only on our first feature, that is management is a goal oriented process. ಈಗ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಆನ್ಸರ್ ಅನ್ನ ಮೆಮೊರೈಸ್ ಮಾಡಬೇಡಿ. ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂದ್ರೆ ಆಕ್ಚುಲಿ ಏನು, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಫಸ್ಟ್ ನಮಗೆ 3 ಬೇಸಿಕ್ ವರ್ಡ್ಸ್ ವೆರಿ ಕ್ಲಿಯರ್ಲಿ ಗೊತ್ತಿರಬೇಕು. ಅದು ಯಾವುದು ಅಂದ್ರೆ ಇಂಡಸ್ಟ್ರಿ, ಆರ್ಗನೈಸೇಷನ್, ಮ್ಯಾನೇಜ್ಮೆಂಟ್. ಇಂಡಸ್ಟ್ರಿ ಅಂದ್ರೆ ಏನು, ಆರ್ಗನೈಸೇಷನ್ ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಅಂಡ್ ಫೈನಲಿ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ನ ಗೋಲ್ ಅಚೀವ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತದೆ. ಈ 3 ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆದ್ಮೇಲೆ ಮ್ಯಾನೇಜ್ಮೆಂಟ್ ಇಸ್ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅನ್ನೋ ಟೆಕ್ಸ್ಟ್ ಬುಕ್ ಆನ್ಸರ್ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ಸ್ಟೂಡೆಂಟ್ಸ್, ಈಗ ನಾವು ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಕ್ವಶನ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಕ್ವಶನ್ ಅಲ್ಲಿ ನಮ್ಮ ಫಸ್ಟ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಇಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್.